ಎಲ್ಲ ಹೈಯರ್ ಆಫೀಸರ್ಸ್ ಅದಾರ, IAS ಆಫೀಸರ್ಸ್ ಅದಾರ, ಗೌರ್ಮೆಂಟ್ ಇವ್ರು ಅದಾರ, ಚೀಫ್ ಆಫೀಸರ್ಸ್. ನೀವು ಮತ್ತು ಇವ್ರನ್ನೇ ಕಮಿಟಿ ಫಾರ್ಮೇಷನ್ ಮಾಡಿ ಇದ್ರ ಮಾಡ್ತೀರಿ. ನಿಮ್ಮಲ್ಲಿ ಇಟ್ಕೊಳ್ರಿ. ನೀವೊಂದು ಕಮಿಟಿ ಫಾರ್ಮೇಷನ್ ಮಾಡಿ ನೀವೊಂದು ಡಿಸಿಷನ್ ತೊಗೊರಿ. ಡಿಸಿಷನ್ ಮೇಕರ್ ನೀವು ಆಗ್ರಿ. ಈ ವಿಚಾರವಾಗಿ ಜೊಲ್ಲೆಯವರ ಭಾಳಷ್ಟು ಈ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಅಥವಾ ರೈತರ ಹಿತಾಸಕ್ತಿ, ಕೃಷಿಗೆ ಒತ್ತು ಕೊಡುವಂಥ ಕೆಲಸಗಳನ್ನು ಮಾಡಿದ್ರೆ, ಅದ್ರ ಜೊತೆಗೆ ಅವ್ರಿಗೆ ಮಾರ್ಕೆಟ್ ಮಾಡಿಕೊಡುವಂಥ ಕೆಲಸ ಮಾಡಿದ್ರೆ DCC ಬ್ಯಾಂಕ್ ಸ್ಥಾಪನೆ ಆದದ್ದು ಉದ್ದೇಶ ಸಾರ್ಥಕ ಆಗ್ತೈತಿ. ಎಲ್ಲರೂ ಡೆವಲಪ್ ಆಗ್ತಾರೆ, ಅದರ ಅಭಿವೃದ್ಧಿವಂತಾರೆ. ಇಲ್ಲಾಂದ್ರೆ DCC ಬ್ಯಾಂಕ್ ಯಾಕೆ ಕಟ್ಟಿದೀವಪ್ಪ ಅನ್ನೋ ಲೆಕ್ಕಕ್ಕೆ ಬರ್ತಾರೆ. ಈಗ ಬಂದಾರೆ DCC. ಇವತ್ತು ಕಾಮೆಂಟ್ಗಳು ನೋಡಿದ್ರೆ DCC ಬ್ಯಾಂಕ್ ಯಾಕೆ ಕಟ್ಟಿದೀವಪ್ಪ, ಎಲ್ಲ ಅವ್ರನ್ನ ತಿನ್ನಕ್ಕೆ ಕಟ್ಟಿದೀವತ್ತು ಸರ್ ಬರ್ತದಲ್ರಿ. ಕಮಿಷನ್ ಆಸೆಕ ಏನೇನೋ ಮಾಡ್ಕೊತ ನೀವು ನಡೆದ್ರೆ ಹೆಂಗೆ ಆಕತಿ? ಆತ್ಮೀಯರೇ, ಇಲ್ಲಿವರೆಗೆ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಕೃಷಿಯೇತರಕ್ಕೂ ಸಹಿತ ಕೊಡಲಿಕ್ಕೆ ಸಾಧ್ಯದ. ಅದನ್ನು ನೀವು ಆ ದಿಶೆಯಲ್ಲಿ ಹೆಜ್ಜೆ ಇಟ್ಟರೆ ಇನ್ನೂ ಉತ್ತಮ ಆಗ್ತದೆ. ವಾಣಿಜ್ಯ ಪರ್ಪಸ್ ಕೊಟ್ಟಂಗೆ ಆಗ್ತದೆ, ಉದ್ಯೋಗಗಳ ಸೃಷ್ಟಿಗೂ ಹಾದಿ ಆಗ್ತದೆ. ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದ್ರಿಂದ ರೈತರಿಗೂ ಲಾಭ ಆಗ್ತದೆ. ಅನೇಕ ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡೋ ಜೊತೆಗೆ ಮಾರ್ಕೆಟ್ ಮಾಡೋದಕ್ಕೆ ಪ್ರತಿ PKPS ಒಂದು ಗೋಡಾನುಗಳು ಮಾಡುವಂಥ ಹಿಂದಿನ ಎಪಿಸೋಡಲ್ಲಿ ಮಾತಾಡಿತ್ತು, ಈಗೂ ಮಾತಾಡ್ತಾ ಇದೆ. ಇದರಿಂದಾಗಿ ಸಹಜವಾಗಿ ಹಳ್ಳಿಗಳನ್ನು ವ್ಯಾಪಾರಿಕ ಕೇಂದ್ರಗಳಾಗೋದ್ರಿಂದಾಗಿ ಅಭಿವೃದ್ಧಿ ಸಹಜ ಆಗ್ತದೆ. ನಮ್ಗೆ ಗಾಂಧಿ ಮಾತದಲ್ಲ, ಶೆಟ್ರ್ ಬಿಟ್ಟಲ್ಲಿ ಪಟ್ನ ಅಂತೇಳಿ. ಹಂಗೆ ಎಲ್ಲಿ ಮಾರ್ಕೆಟ್ ಅದ ಅದು ಪಟ್ನ ಆಗಿಬಿಡ್ತದೆ. ದುಡ್ಡೆಲ್ಲ ಓಡಾಡ್ತಾರದ, ಅಲ್ಲೇ ವಾಣಿಜ್ಯ. ಆ ದುಡ್ಡು ಓಡಾಡುವಂಥ ಕೆಲಸವನ್ನು ಇವತ್ತು ಮಾಡಬೇಕಾಗಿದ್ದ ನಿಮ್ಮ ಜವಾಬ್ದಾರಿ ಮತ್ತು ನಿಮ್ಮ ಕೆಲಸ. ಯಾಕಂದ್ರೆ ನೀವು ಆಯ್ಕೆ ಆದಿದ್ದು ರೈತರಿಗೆ ಹಿತ ಬಯಸೋ ಸಲುವಾಗಿ, ಅವ್ರ ಬದುಕನ್ನು ಕಟ್ಟಿಕೊಡೋ ಸಲುವಾಗಿ. ಅದನ್ನು ಬಿಟ್ಟು ನಾವು 40,000 ಕೊಡೋದಾಗ್ತದೆ, 1 ಎಕರೆಗೆ ಮತ್ತೇನೋ ಕೊಡೋದಾಗ್ತದೆ ಅನ್ನೋಂಥ ಮಾತಾಡೋಕ್ಕಿಂತಲೂ, ಯಾರಿಗೋ ಖಾಸಗಿಯವರಿಗೆ ಸಾಲ ಕೊಡೋಕ್ಕಿಂತಲೂ, ಖಾಸಗಿ ಫ್ಯಾಕ್ಟ್ರಿಗಳಿಗೆ ಸಾಲ ಕೊಡೋಕ್ಕಿಂತಲೂ ಇಲ್ಲೇ ಕೃಷಿ ಆಧಾರಿತ, ಕೃಷಿಯೇತರ ವಾಣಿಜ್ಯ ಏನು ಬೆಳೆಗಳಾಗಲಿ ಅಥವಾ ಮತ್ತೇನೋ ಆಗಲಿ ಕೊಟ್ಟರೆ ಉದ್ಯಮಿಗಳನ್ನ ಬೆಳೆಸಿದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ, ಜನಕ್ಕೆ ಉದ್ಯೋಗ ಆಗ್ತದೆ ಮತ್ತು ಒಂದು ಸಾರ್ಥಕ್ಯ ಪಡಿತದೆ. ಇದು ಯಾವ ಉದ್ದೇಶಕ್ಕಾಗಿ BDCC ಬ್ಯಾಂಕ್ ಸ್ಥಾಪನೆ ಆಗಿತ್ತೋ ಅದು ಯಶಸ್ವಿಯಾದಂಗೆ ಆಗ್ತದೆ ಅನ್ನೋ ಮಾತನ್ನು ಇಲ್ಲಿವರೆಗೆ ತಮ್ಮ ಚರ್ಚೆ ಮೂಲಕ ಬಂದ್ರಿ. ನೀವು ಬಂದ ಅನೇಕ ಹೊಸ ಹೊಸ ವಿಚಾರ ಮಾತಾಡಿದ್ರಿ. ಮತ್ತು ನಮ್ಮ ಯುವಕರು ಅದನ್ನು ಲಾಭ ತೊಗೊಳ್ಬೇಕಾಗಿದೆ. ಮತ್ತು ನಮ್ಮ ರೈತ ಸಂಘ ಹಸಿರು ಸೇನೆ ಅವರು ಸಹಿತ ಇದನ್ನೆಲ್ಲ ನೋಡ್ಕೊಂಡು ಕೇಳಿಕೊಂಡು ಅವರು ಈ ದಿಶೆಯಲ್ಲೇ ತಮ್ಮ ಮೂಮೆಂಟನ್ನು ಮುಂದೆ ವಹಿಸ್ಬೇಕಾಗಿದೆ. ಯಾಕೆಂದ್ರೆ